ಸಿಎಂ ಡಿಕೆ ಶಿವಕುಮಾರ್ ಆಪ್ತನಿಗೆ ಹೃದಯಾಘಾತ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಸಂಭವಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಆಪ್ತನಿಗೆ ಹೃದಯಾಘಾತ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಸಂಭವ. ಬೆಂಗಳೂರು ಮನೆಯಲ್ಲಿದ್ದಾಗ ಇಕ್ಬಾಲ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮಲಗಿದ್ದ ಸಂದರ್ಭದಲ್ಲಿ ಕಾಣಿಸಿಕೊಂಡ ಎದೆ ನೋವು. ತಕ್ಷಣವೇ ವೈದೇಹಿ ಆಸ್ಪತ್ರೆಗೆ ಇಕ್ಬಾಲ್ ಹುಸೇನ್ ದಾಖಲಾಗಿದ್ದಾರೆ. ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ. ಮಾಹಿತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಸಿಎಂ ಡಿಕೆಶಿ ಕರೆಯನ್ನ ಮಾಡಿ ವಿಚಾರಿಸಿದ್ದಾರೆ. ಆಪ್ತನ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿದ ಸಿಎಂ ಡಿಕೆ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ದೌಡಾಯಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಆಪ್ತ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಸಂಭವಿಸಿರುವುದು. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬೆಂಗಳೂರು ಮನೆಯಲ್ಲಿದ್ದಾಗ ಇಕ್ಬಾಲ್ ಹುಸೇನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮಲಗಿದ್ದಂಥ ಸಂದರ್ಭದಲ್ಲಿ ಕಾಣಿಸಿಕೊಂಡಂತ ಎದೆ ನೋವು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ವೈದೇಹಿ ಆಸ್ಪತ್ರೆಗೆ ಇಕ್ಬಾಲ್ ಹುಸೇನ್ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಮುಂದುವರೆದಂತಹ ಚಿಕಿತ್ಸೆ. ಮಾಹಿತಿ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಸಿಎಂ ಡಿಕೆಶಿ ಕರೆಯನ್ನ ಮಾಡಿ ವಿಚಾರಿಸಿದ್ದಾರೆ. ಆರೋಗ್ಯ ಹೇಗಿದೆ ಏನೆಲ್ಲವೂ ಅದರ ಕುರಿತಂತ ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ದೌಡಾಯಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಆಪ್ತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಸಂಭವಿಸಿರುವಂಥದ್ದು. ಮಲಗಿದ್ದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಹಾಗೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ವೈದೇಹಿ ಆಸ್ಪತ್ರೆಗೆ ಮಲ್ಯ ರಸ್ತೆಯಲ್ಲಿದ್ದಂಥ ವೈದೇಹಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಇನ್ನು ರಿಪೋರ್ಟ್ ಏನೆಲ್ಲ ಆಯಿತು, ಆರೋಗ್ಯದಲ್ಲಿ ಯಾರಿಗೆ ಯಾವ ರೀತಿಯಾಗಿದೆ ಇದರೆಲ್ಲದರ ಕುರಿತಾಗಿ ವಿಚಾರಿಸಿದಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಇನ್ನು ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಡಿಕೆ ಶಿವಕುಮಾರ್ ಆಪ್ತ ಇನ್ನು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಸಂಭವಿಸಿರುವ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ, ಏನೆಲ್ಲ ಮಾಹಿತಿ ಇದೆ? ವನಿತಾ, ಕಳೆದ 2 ದಿನಗಳ ಹಿಂದೆ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ತು ಅನ್ನುವಂತಹ ನಿಟ್ಟಿನಲ್ಲಿ ವೈದೇಹಿ ಆಸ್ಪತ್ರೆಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಹೃದಯಾಘಾತದ ಮುನ್ಸೂಚನೆ ಇದ್ದಂತಹ ಕಾರಣ ಸ್ಟಂಟ್ ಅಳವಡಿಕೆಗೆ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅನ್ನುವಂತಹ ವೈದ್ಯರ ಸಲಹೆ ಮೇರೆಗೆ ಅಡ್ಮಿಟ್ ಆಗಿರುವಂತದ್ದು. ಸದ್ಯಕ್ಕೆ ಆರೋಗ್ಯ ಚೇತರಿಕೆ ಇದೆ, ಆದ್ರೆ ಅಬ್ಸರ್ವೇಷನ್ ನಲ್ಲಿ ಇರೋದ್ರಿಂದ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳು ಕೂಡ ಬಂದಿರೋದ್ರಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರನ್ನ ನೋಡೋದಕ್ಕೆ ತೆರಳಿರುವಂತದ್ದು. ತೀರಾ ಅತ್ಯಾಪ್ತರಲ್ಲಿ ಆಪ್ತ ಶಾಸಕರಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ಸನ್ ಪ್ರತಿ ಬಾರಿಯೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ದಂತಹ ಶಾಸಕ. ಹಾಗಾಗಿ ಕಳೆದ ಹಲವಾರು ತಿಂಗಳುಗಳ ಹಿಂದೆ ಒಂದು ಬಾರಿ ಕಾಣಿಸ್ಕೊಂಡಿತ್ತು, ಅದು ವೈದ್ಯರ ಸಲಹೆ ಮೇರೆಗೆ ಅವರು ಮುಂದುವರೆದಿದ್ರು ಅನ್ನುವಂತಹದ್ದಿದೆ. ಈಗ ಮತ್ತೊಂದು ಸಲ ಆದ ಕಾರಣ ಓಪನ್ ಹಾರ್ಟ್ ಸರ್ಜರಿಗೆ ವೈದ್ಯರು ಸಲಹೆ ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಆಸ್ಪತ್ರೆಯ ಮಾಹಿತಿ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಓಪನ್ ಹಾರ್ಟ್ ಸರ್ಜರಿ ನಾಳೆ ಸರ್ಜರಿ ಮಾಡಲಿರುವಂತಹ ವೈದ್ಯರು ಇನ್ನು ಹಾರ್ಟ್ ಅಟ್ಯಾಕ್ ಕುರಿತಂತೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಹುಸೇನ್ಗೆ ಚಿಕಿತ್ಸೆ ಕೊಡ್ತಿರುವಂತಹ ವಿಕೆ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ತಕ್ಷಣವೇ ಬಂದಿದ್ದಾರೆ. ಇನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಆಗುವಂಥದ್ದು ಒಳ್ಳೆಯ ವಿಚಾರ. ಆದರೆ ಇಕ್ಬಾಲ್ ಹುಸೇನ್ಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ನಾಳೆ ಸರ್ಜರಿ ಮಾಡಲಿರುವಂತಹ ವೈದ್ಯರು ಈ ಬಗ್ಗೆ ವೈದ್ಯರು ತಿಳಿಸಿದ್ದಾರೆ. ಹುಸೇನ್ಗೆ ಚಿಕಿತ್ಸೆ ಕೊಡ್ತಿರುವಂತಹ ವಿಕೆ ಶ್ರೀನಿವಾಸ್ ಹೇಳಿಕೆ, ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ತಕ್ಷಣವೇ ಬಂದಿದ್ದಾರೆ ಅಂತ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ವೈದ್ಯರಾದಂತಹ ಶ್ರೀನಿವಾಸ್ ಇಕ್ಬಾಲ್ ಹುಸೇನ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು. ನಾಳೆ ಸರ್ಜರಿ ಮಾಡಲಿರುವಂತಹ ವೈದ್ಯರು. ಇನ್ನು ವೈದ್ಯರು ಕೂಡ ಆರೋಗ್ಯದ ಬಗ್ಗೆ ತಿಳಿಸಿರುವಂಥದ್ದು. ಹುಸೇನ್ಗೆ ಚಿಕಿತ್ಸೆ ಕೊಡ್ತಿರುವಂತಹ ವಿಕೆ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ತಕ್ಷಣವೇ ಬಂದಿದ್ದಾರೆ. ಆ ರೀತಿಯಾದಂಥ ಸಿಚುವೇಶನ್ಸ್ಗಳು, ಎದೆನೋವು ಹೆಚ್ಚಾಕೊಂಡಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೇರ್ಲೆಸ್ ಮಾಡದೆ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗುವಂಥದ್ದು ಒಳಿತು. ಆದರೆ ಸ್ಟಂಟ್ ಹಾಕಿಸಿಕೊಳ್ಳಲು ಹುಸೇನ್ ಹಿಂದೇಟನ್ನ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಹೃದಯಾಘಾತ ಹಿನ್ನೆಲೆ ಸರ್ಜರಿ ಮಾಡಲು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು. ನಾಳೆ ವೈದ್ಯರು ವಿಕೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾಗಿದೆ, ಸ್ಟಂಟ್ ಹಾಕಿಸಿಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಹೀಗಾಗಿ ನಾಳೆ ಒಂದು ಸ್ಮಾಲ್ ಸರ್ಜರಿಯನ್ನ ಮಾಡಿ, ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡಿ ಅದ್ರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ ಅಂತ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.